JDSನ ಬಲಪಡಿಸಬೇಕು. JDSನಿಂದ ನಮ್ಮ ಬಲಪಡಿಸಿದಾಗ ನಾವು ಈ ಸತಿ ಏನಾದರೂ ಒಂದು ಸ್ಥಾನಮಾನ ಮಾಡ್ಕೋಬೇಕು. ಆದ ಕಾರಣ ಈ ದಂಗೆಗೆ ಕೂತೋಗಿದ್ದೀವಿ. 25 ವರ್ಷಗಳಿಂದ ನಾವು 40 ವರ್ಷ 60 ವರ್ಷದಿಂದ ನಾವು ಏನಿದ್ದೇನೆ ಅವರ ವಿರುದ್ಧ ಸೆಣಸ್ಕೊಂಡು ಬಂದಿದ್ದೀವಿ. ಅಂಥವ್ರು ಈಗ ಎಲ್ಲ ಏನೋ ನಾರಾಜರು ಈಗ ಶ್ರಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಸೇರಿಕೊಂಡು ಅವ್ರನ್ನ ಮುಗಿಸ್ಕೊಂಡು ಅವ್ರ ಜೊತೆಗೆ ಎಲ್ಲ ಒಗ್ಗೂಡಿ ಒಂದು ಕಾರ್ಯನ ಒಗ್ಗೂಡಿಸಿ ನಮ್ಮ ಜನತಾದಳದ ಒಂದು ಗುಣನ ತೋರಿಸ್ಬೇಕು ಅಂತ ಎಲ್ಲ JDSನ ಕಟ್ಟಾಳುಗಳೇ, ಇವತ್ತು JDSನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದನ್ನು ನಮ್ಮ ಅಲ್ಲೇ ಎಲ್ಲರಿಗೂ ಮನಸ್ಸಲ್ಲಿ ಇದೆ. ಅದು ಯಾವತ್ತೂ ಅದು ಹೋಗಬಾರ್ದು. ನಮಗೆ ಅಜೆಂಡ ಏನಂದರೆ JDSನ ನಾವು ಮುಂಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತಿ ಆಗ್ಬೋದು, ಮತ್ತು ಜಿಲ್ಲಾ ಪಂಚಾಯತಿ ಆಗ್ಬೋದು, ಮತ್ತು ಗ್ರಾಮ ಪಂಚಾಯತಿನೂ ಬರುತ್ತೆ. ಅಷ್ಟರೊಳಗೆ ನಾವು ಎಲ್ಲ ಕಾರ್ಯಕರ್ತರು ಸೇರಿ ಒಗ್ಗೂಡಿ ನಮ್ಮ ಪಕ್ಷವನ್ನು ಮುಂಬರುವ ಚುನಾವಣೆಯಲ್ಲೆಲ್ಲ ಚುನಾಯಿತರನ್ನು ನಾವು ಚುನಾಯಿತರಾಗಿ ಮಾಡಬೇಕು ಅಂತ ನಾನು ನಿಮ್ಮ ಮನವಿ ಮಾಡ್ಕೊತಾ ಇದ್ದೀನಿ. ಇವತ್ತೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಹೋಗ್ತಾ ಇದೆ ಅಂತ. ಇವತ್ತು ದೇಶಕ್ಕೋಸ್ಕರ ಯಾರೂ ಏನು ಮಾಡ್ತಾ ಇಲ್ಲ. ಅದೇ ಕುಮಾರಣ್ಣವರಾದರು ಇವತ್ತು ರೈತರಿಗೆ ಸಾಲ ಎಷ್ಟು ಮನ್ನಾ ಮಾಡಿದ್ದಾರೆ. ಅದೊಂದು ಇವತ್ತೇನಾದರೂ ಅಪ್ಪಾಜಿ ದೇವೇಗೌಡರು ಇವತ್ತು ದಾಮೆ ಆಗಲಿ ಏನೇ ಆಗಲಿ ಅವ್ರನ್ನ ಇತಿಹಾಸನ ನಾವು ನೆನೆಸ್ಕೋಬೇಕು ಅಂದರೆ ಅದು ಇಡೀ ದಿನ ಹೇಳೋದು ಸಾಲದು. ಈಗ ನನಗೊಂದು ಸಣ್ಣ ಒಂದು ಹುದ್ದೆ ಕೊಟ್ಟಿದ್ದಾರೆ. ನಾನು ಇಡೀ ನೈಟ್ ಅಂಡ್ ಡೇ ನಾನು ಯಾರೇ ಕಾರ್ಯಕರ್ತರು ಯಾರೇ ಕರೆದ್ರು ನನ್ನ ಪಕ್ಷದ ದುಡಿಕೆ ರೆಡಿ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಗೆ ಒಂದು ಬಲಗೈ ಬಂದರೆ ಒಂದು ಎಡಗೈ ಬಲ್ಲ, ಎಡಗೈ ಬಂದರೆ ಬಲಗೈ ಬಲ್ಲ, ಆ ರೀತಿ ಇರುತ್ತೆ. ನೀವು ಆ ರೀತಿ ಮಾಡ್ತಾ ಇರೋದ್ರಲ್ಲಿ ನಿಮ್ಗೆ ತಪ್ಪಿಲ್ಲ. ಆದರೆ ನಮ್ಮ ಒಡಕಲು ಅಂತ ತೋರ್ಬಿಟ್ರೆ ಸರಿ ಇಲ್ಲ. ಅದಕ್ಕೆ ನಮ್ಮೇಲೆ ನಾವೇ ತೋರಬೇಕು. ಯಾರು ಕಾರ್ಯಕರ್ತರು ಏನು ಯಾರು ಕೇಳ್ತಾ ಇಲ್ಲ. ಯಾರು ಲೀಡ್ರುಗಳು ಊರುಗಳಲ್ಲಿ ಯಾರು ಇಲ್ಲ ಅಂದ್ರೂ ದಳ ಅಂತ ಅನ್ನುವಂಥವ್ರು ಮರೆಯಲ್ಲಿ ಹೋಗಾದ್ರು ಕಾಂಗ್ರೆಸ್ನವ್ರಿಗೋಸ್ಕರ ಓಟ್ ಹಾಕ್ಬಿಟ್ಟು ಬರುವಂಥ ಜನ ಅದೇ. ನಮಗೆ ನೀವು ಈ ಧೈರ್ಯ ನಮ್ಗೆ ಹಿಂಗೆ ಕೊಡ್ತಾ ಇದ್ದೀರಲ್ಲ, ಅಷ್ಟಕ್ಕೆ ನಾವು ಕೃತಜ್ಞ ಆಗೋದು ಬಿಡಿ. ನಾವೇ ಜನರು ಯಾವುದೇ ಲೀಡ್ರ್ ಇರಲಿ, ಲೀಡ್ರ್ ಇಲ್ಲದೆ ಹೋಗಲಿ, ಆ ಬೂತ್ ಮಟ್ಟದಲ್ಲಿ ಅವರೇ ನಿನ್ನೆ ಒಬ್ಬ ಕುಮಾರಸ್ವಾಮಿಯಾಗಿ ದೇವೇಗೌಡರಾಗಿ ಹೋರಾಡ್ತಿದ್ದಂಥ ಜನಗಳು ನೀವು. ನಿಮ್ಗಳ ಮೇಲೆ ಎಷ್ಟೇ ಕಷ್ಟ ಕೊಟ್ಟಿದ್ರು, ಎಷ್ಟೇ ಇದು ಮಾಡಿದ್ರು, ನೀವು ಒಂದೊಂಥರ ಕಲ್ಲಿದ್ದಂಗೆ. ರಿಯಲ್ ಬಂಡೆ ಯಾರೂ ಅಲ್ಲ, ಕನಕಪುರದ ಬಂಡೆ. ನಮ್ಮ JDS ಲೀಡ್ರುಗಳವರೆಲ್ಲ ಊರಿನ ಲೀಡ್ರು, ಅವರೇ ರಿಯಲ್ ಬಂಡೆ. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ ನೋಡಿ, ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರೇ ಅವರು ಹೋಬಳಿ ಮಟ್ಟದಲ್ಲಿ ಬರೋಕ್ಕಾಗಲಿಲ್ಲ ಅಂದರು. ಅವರ ಅನುಪಸ್ಥಿತಿಯಲ್ಲಿ ಅವ್ರ ಮಗ ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಬೇಡ, ಪಂಚಾಯತಿ ಮಟ್ಟದಲ್ಲೂ ಬೇಡ, ಹೋಬಳಿ ಮಟ್ಟದಲ್ಲಿ ಬಂದು ಒಂದೊಂದು ಸಭೆ ನಡೆಸಬೇಕು. ಆ ಸಭೆ ನಡೆಸಿದಾಗ ಅವ್ರು ಬಂದಂಥ ಸಂದರ್ಭದಲ್ಲಿ ಎಲ್ಲ ಗೊತ್ತಾಗೋಗುತ್ತೆ. ಇಲ್ಲಿನ ವಾತಾವರಣ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ಏನು ಮಾಡಬೇಕು, ಏನು ಕೊಡಬೇಕು ಅಂತ ಅಲ್ಲಿಂದನೇ ಕ್ಲಿಕ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಕಂಗೆಡಬೇಡಿ. ಯಾರೇ ಎದುರಿಸಲಿ, ಯಾರೇ ಇದು ಮಾಡಲಿ, ನೀನು ಅಲ್ಲೋ ಇದೆಯಾ ಇಲ್ಲೋ ಇದೆಯಾ, ಪಕ್ಷ ಸಂಘಟನೆಗೆ ಯಾರು ಕರೀಲಿ, ನೀವು ಕರಿತೀರಾ, ಅವ್ರು ಕರೀತಾರ, ಯಾರೇ ಕರೀಲಿ, ನಾವು ಬರ್ತೀವಿ ರೀ. ಮಂಡೋದು ಬೇಕಾ ಪಕ್ಷಕ್ಕೆ, ನಾವು ಬರ್ತೀವಿ. ಪಕ್ಷ ಸಂಘಟನೆ ಯಾರು ಬೇಕಾದ್ರೂ ಮಾಡಿರಿ, ನಾನು ಬರ್ತೀನಿ ರೀ. ನಿಮ್ಮಲ್ಲಿ ಒಡಕಿರ್ಬೋದು.